ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತಾವರೆ ಹೂವದ್ದು ಕ್ರಾಫ್ಟ್ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ದೀಪಾವಳಿಗೋಸ್ಕರನೇ ಈ ಕ್ರಾಫ್ಟ್ ವರ್ಕ್ ಮಾಡ್ತಾ ಇರೋದು ತಾವರೆ ಹೂವದ್ದು. ಇದನ್ನೇ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಬೇಕಾದ್ರೆ ನಾವು ದೇವ್ರು ಕೂಡ ಇಡ್ಬೋದು, ಹಾಗೆ ದೀಪ ಕೂಡ ಇಡ್ಬೋದು. ದೀಪ ಬೇಕಾದ್ರೆ ದೀಪಾವಳಿಗೆ ಯೂಸ್ ಮಾಡ್ಕೋಬೋದು, ದೀಪ ಇಟ್ಕೊಂಡು. ಇಲ್ಲಾಂದರೆ ನಾರ್ಮಲ್ ಟೈಮಲ್ಲಿ ದೇವರು ಯೂಸ್ ಮಾಡ್ಬೋದು. ಇದು ಹ್ಯಾಂಗಿಂಗ್ ಟೈಪಲ್ಲಿ ಗೋಡೆಗೆ ಅಂಟಿಸ್ಲೂಬೋದು, ಹಾಗೆ ಹ್ಯಾಂಗಿಂಗು ಮಾಡ್ಬೋದು. ಚೆನ್ನಾಗಿರುತ್ತೆ ತುಂಬ. ನೋಡಿ, ಇವಾಗ ನಾನು ಲೋಟಸ್ ಫ್ಲವರ್ನ ಡ್ರಾ ಮಾಡ್ಕೊತಾ ಇದ್ದೀನಿ ಫಸ್ಟಲ್ಲಿ. ಆಮೇಲೆ ಮತ್ತು ಪೇಪರ್ ಇಟ್ಕೊಂಡು ಸ್ವಲ್ಪ ರೆಕ್ಟ್ಯಾಂಗಲ್ ಶೇಪಲ್ಲಿ ನಾನು ಪೇಪರ್ ಕಟ್ ಮಾಡಿ ಕಾರ್ಡ್ಬೋರ್ಡಲ್ಲಿ ಪೇಪರ್ ಕಟ್ ಮಾಡ್ಕೊಂಡಿದ್ದೆ. ನಾನು ಕಾರ್ಡ್ಬೋರ್ಡ್ ಕಟ್ ಮಾಡಿಕೊಂಡಿದ್ದೆ. ಹಾಗೆ ಅದನ್ನು ಗಮ್ ಹಾಕಿ ಅಂಟಿಸ್ಕೊತಾ ಇದ್ದೀನಿ ಕಲರ್ ಪೇಪರಲ್ಲಿ. ನಾನಿವತ್ತು ಪಿಂಕ್ ಕಲರು ಅಂದರೆ ಸ್ವಲ್ಪ ಲೈಟ್ ಪಿಂಕ್ ಕಲರಲ್ಲಿ ನಾನು ಹೂವು ಮಾಡ್ಕೋತಾ ಇದ್ದೀನಿ. ತಾವರೆ ಯಾವಾಗೂ ಪಿಂಕ್ ಕಲರ್ ಇರುತ್ತಲ್ಲ, ಅದಕ್ಕೋಸ್ಕರ ಅದಕ್ಕೆ ಈ ಥರ ಗಮ್ ಹಾಕಿ ಚೆನ್ನಾಗಿ ಅಂಟಿಸ್ಕೋಬೇಕು. ಫಸ್ಟಲ್ಲಿ ಬಿಟ್ಕೋಬಾರ್ದು, ಚೆನ್ನಾಗಿ ಅಂಟಿಸ್ಕೋಬೇಕು. ಸೊ ಅದಕ್ಕೆ ಸ್ವಲ್ಪ ಹಾಕ್ಕೊಳ್ಳಿ ಗಮ್ಮು. ಜಾಸ್ತಿ ಹಾಕ್ಕೊಂಡ್ರೆ ಅದು ಬಿಟ್ಕೊಂಡ್ಬಿಡುತ್ತೆ. ತ್ಯಾವ ಇರೋದಕ್ಕೆ ಗಮ್ ತ್ಯಾವ ಇರುತ್ತಲ್ಲ. ನೋಡಿ, ಇದನ್ನು ಈ ಕಡೆ ಮತ್ತೆ ಇನ್ನೊಂದ್ಸಲಿ ಫೋಲ್ಡ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಇದನ್ನು ಕಟ್ ಮಾಡಿಬಿಟ್ಟು ನಾನು ಇವಾಗ ನೋಡಿ ಗಮ್ ಹಾಕ್ಬಿಟ್ಟು ಮತ್ತು ಆ ತಾವರೆ ಹೂವು ಬಿಡಿಸಿದ್ನಲ್ಲ, ಶೇಪ್ ಫಸ್ಟಲ್ಲಿ ಬಿಡಿಸಿದ್ನಲ್ವ, ಅದನ್ನು ಅದ್ರ ಮೇಲೆ ಅಂಟಿಸ್ಕೊಂಡು ಹೋಗ್ತೀನಿ. ನಾನು ಅದನ್ನೇ ಪೂರ್ತಿ ತಾವರೆ ಹೂವನ್ನ ಹಂಗೆ ಅಂಟಿಸ್ಕೊಂಡು ಹೋಗ್ತೀನಿ. ಸ್ವಲ್ಪ ಗಮ್ ಕಮ್ಮಿನೇ ಹಾಕ್ಕೊಳ್ಳಿ. ನೋಡಿ, ನಂಗೆ ಜಾಸ್ತಿ ಹಾಕ್ಕೊಂಡಿರೋಕ್ಕೆ ಬಿಟ್ಕೋತಿದೆ ಅದು ತಾವರೆ ಹೂವು. ಕಮ್ಮಿ ಹಾಕ್ಕೊಂಡು ಅಂಟಿಸ್ಕೊಳ್ಳಿ. ಹಾಗೆ ನಾನು ಕಾರ್ಡ್ಬೋರ್ಡ್ ಶೀಟಲ್ಲಿ ನಾನು ಸ್ಕ್ವೇರ್ ಶೇಪ್ ಕಟ್ ಮಾಡ್ಕೊಂಡಿದ್ದೆ. ಯಾಕಂದರೆ ದೀಪ ಇಕ್ಕೋಕ್ಕೆ ಸ್ವಲ್ಪ ಸ್ಪೇಸ್ ಬೇಕಲ್ಲ, ಅದಕ್ಕೋಸ್ಕರ ನಾನು ಈ ಥರ ಸ್ಕ್ವೇರ್ ಶೇಪ್ ಕಟ್ ಮಾಡಿಕೊಂಡು ಅದನ್ನು ಪೇಪರಲ್ಲಿ ಕವರ್ ಮಾಡಿ ಈ ಥರ ಅಂಟಿಸ್ಕೊತಾ ಇದ್ದೀನಿ. ನೋಡಿ, ಅದಾದಮೇಲೆ ಮಿಕ್ಕಿದ ಜಾಗನೂ ಹಂಗೆ ಅಂಟಿಸ್ಕೊಂಡು ಹೋಗ್ತೀನಿ. ಫುಲ್ ಕಂಪ್ಲೀಟ್ ಮಾಡ್ಕೋತೀನಿ ನಾನು. ನಿಮಗೆ ಬೇಕಾದ್ರೆ ಅದನ್ನು ಉದ್ದಕ್ಕೆ ಮಾಡಿಕೊಂಡು ಅದು ಸೈಜ್ ತಕ್ಕಂಗೆ ನೋಡ್ಕೊಂಡು ಕಟ್ ಮಾಡಿಕೊಂಡು ಅಂಟಿಸ್ಕೋಬೋದು. ನೋಡಿ, ಈ ಥರ ನೀವು ತಾವರೆ ಹೂವು ಅಲ್ಲ, ಇಲ್ಲ ಬೇರೆ ಯಾವ ಶೇಪಲ್ಲಿ ಬೇಕಾದ್ರೂ ನೀವು ಮಾಡ್ಕೋಬೋದು. ಇದು ನಾನು ಹೇಳ್ಕೊಟ್ಟಿರೋ ಕ್ರಾಫ್ಟ್ ಬಂದು, ನೀವು ತಾವರೆ ಹೂವು ಎಲ್ಲ ಬೇಡ ನನಗೆ, ಇಲ್ಲ ಬೇರೆ ಹೂವು, ರೋಸು ಆ ಥರ ಮಾಡಿದ್ರೂ ಈ ಥರ ಮಾಡೋದ್ರಿಂದ ನಿಮಗೆ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಕೆಳಗಡೆ ನಾನು ಲೀಫ್ ಇದೆ ಅಲ್ವಾ, ಅದಕ್ಕೋಸ್ಕರ ಇದನ್ನು ಅಂಟಿಸ್ಕೊತಾ ಇದ್ದೀನಿ. ತಾವರೆ ಹೂವು ಲೀಫನ್ನು ಬಿಡಿಸ್ಕೊಂಡಿದ್ದೆ. ಗ್ರೀನ್ ಕಲರ್ ತೊಗೊಂಡು ಹಾಕ್ಕೋತಾ ಇದ್ದೀನಿ. ಇವಾಗ ಡಾರ್ಕ್ ಗ್ರೀನ್ ಹಾಕ್ತಾಯಿದ್ದೀನಿ ಲೀಫ್ಗೆ ಔಟ್ಲೈನ್ಗೋಸ್ಕರ. ಒಳಗಡೆ ನಾನು ಲೈಟ್ ಗ್ರೀನಲ್ಲಿ ಕ್ರೇಪ್ ಪೇಪರ್ ಲೈಟ್ ಗ್ರೀನ್ ತೊಗೊಂಡು ನಾನು ಮಾಡ್ಕೋತೀನಿ. ನೋಡಿ, ಇವಾಗ ಎಲ್ಲನೂ ಕಂಪ್ಲೀಟ್ ಆಗ್ತಿರೋದು ಎಲ್ಲ ಮಾಡ್ಕೋತಾ ಇದ್ದೀನಿ ನಿಧಾನಕ್ಕೆ. ನಾನು ಗಮ್ ಹಾಕಿ ಅಂಟಿಸ್ಕೋಬೇಕು ನಿಧಾನಕ್ಕೆ. ಸ್ವಲ್ಪ ಬಿಟ್ಕೊಳ್ಳುತ್ತೆ, ಗಮ್ ಕಮ್ಮಿನೇ ಹಾಕ್ಕೊಳ್ಳಿ. ನೋಡಿ, ಇದನ್ನೆಲ್ಲ ಅಂಟಿಸ್ಕೊಂಡು ಹೋಗ್ತೀನಿ ನಾನು ಒನ್ ಬೈ ಒನ್. ಇವಾಗ ನೋಡಿ, ಅಣಿಸಿ ಇಕ್ಕಿದೆ ಬೆಳಗ್ಗೆವರೆಗೂ. ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ನಾನು. ಇದನ್ನು ಅಂಟಿಸಿದ ಮೇಲೆ ಬೆಳಗ್ಗೆವರೆಗೂ ಇಕ್ಕಿ ಸ್ವಲ್ಪ ಹಾರಬೇಕಲ್ವ, ಅದಾದಮೇಲೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ನಾನು ಒಂದು ರೌಂಡ್ ಶೇಪಲ್ಲಿರೋದು ಯಾವುದಾದ್ರು ಒಂದು ಬೇಕು ಅಂದ್ಬಿಟ್ಟು ನಾನು ನಮ್ಮ ಮನೇಲಿ ಯಾವುದು ಬಾಟ್ಲ್ ಇತ್ತು ಚಿಕ್ಕದು, ಅದನ್ನು ತೊಗೊಂಡು ಡ್ರಾ ಮಾಡ್ಕೋತಾ ಇದ್ದೀನಿ. ಇದು ನನಗೆ ಯೂಸ್ ಆಗುತ್ತೆ, ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟು. ಇದನ್ನು ಡ್ರಾ ಮಾಡ್ಕೊಂಡ್ಮೇಲೆ ಅದೇ ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೋಬೋದು. ಇದರಲ್ಲೇನು ನೀವು ಫುಲ್ಲು ಡೀಟೇಲಾಗಿ ಪ್ಯೂರಾಗಿ ಕಟ್ ಮಾಡಬೇಕು ಅಂತೇನಿಲ್ಲ. ಕಟ್ ಮಾಡ್ಕೊಂಡು ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೊಂಡು ಏನಾಗಲ್ಲ, ಯಾಕಂದರೆ ಅದಕ್ಕೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ. ನಾನು ಸುಮ್ಮನೆ ಡ್ರಾ ಮಾಡಿ ಇಕ್ಕೋತಾ ಇದ್ದೀನಿ ಅಷ್ಟೇ, ಒಂದು ಅಳತೆಗೆ ಬೇಕು ನನಗೆ ಅಂತ ಹೇಳಿ. ಇವಾಗ ನಾನು ಡ್ರಾ ಮಾಡಿಕೊಂಡಿರೋದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನಾನೇನು ಮಾಡಿದ್ದೀನಿ ಅಂದರೆ, ಕ್ರೇ ಪೇಪರ್ ಬರುತ್ತಲ್ಲ, ಅದು ಆಲ್ರೆಡಿ ಫೋಲ್ಡ್ ಆಗಿ ಬರುತ್ತೆ. ಆ ಕ್ರೇ ಪೇಪರ್ ಮೇಲೆ ನಾನು ಹಿಂಗೆ ರೌಂಡಾಗಿ ಸ್ಕ್ವೇರ್ ಶೇಪಲ್ಲಿ ಬಿಡಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಜಾಸ್ತಿ ಪೇಪರ್ಸ್ ಬರುತ್ತೆ. ನನಗೆ ಒಂದೊಂದೇ ಕಟ್ ಮಾಡೋದೇನು ಅವಶ್ಯಕತೆ ಇರೋಲ್ಲ. ನೀವು ಬೇಕಾದ್ರೆ ಈ ಥರನೇ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗಿ ಕ್ರೇ ಪೇಪರ್ ಗಟ್ಟಿಯಾಗಿ ಇಟ್ಕೊಂಡು ಕಟ್ ಮಾಡಿ, ಇಲ್ಲಾಂದರೆ ಏನಾಗುತ್ತೆ, ಅದು ಜರಗೋದ್ರಿಂದ ಅದು ಶೇಪ್ ಕರೆಕ್ಟಾಗಿ ಬರೋಲ್ಲ. ನೋಡಿ, ನಾನು ಇದು ಗಟ್ಟಿಯಾಗಿ ಇಟ್ಕೊಂಡು ಕ್ರೇ ಪೇಪರ್ ಮೇಲೆ ಫೋಲ್ಡ್ ಆಗೇ ಬರುತ್ತೆ ಕ್ರೇ ಪೇಪರ್ ಯಾವಾಗೂ, ಆ ಥರನೇ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಈ ರೌಂಡ್ ಶೇಪ್ ಅನ್ನೋದು. ನೀವು ಇವಾಗ ಬೇಕಾದ್ರೆ ನಾನು ಪಿಂಕ್ ಕಲರ್ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರಲ್ಲಿ ಮಾಡ್ಬೋದು ನೀವು ಇದನ್ನು. ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ. ನಾನು ಅದು ಜಾಸ್ತಿ ಹಿಡಿಯುತ್ತೆ ಅಂದ್ಬಿಟ್ಟು ತುಂಬ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಮ್ಮಿ ಆದರೆ ಇನ್ನೊಂದ್ಸರಿ ಡ್ರಾ ಮಾಡಿಕೊಂಡು ನಾನು ಮತ್ತೆ ಕಟ್ ಮಾಡ್ತೀನಿ ನಾನು. ಇವಾಗ ನೋಡಿ, ಪೆನ್ಸಿಲಲ್ಲಿ ಹೆಲ್ಪಲ್ಲಿ ನಾನು ಈ ಥರ ಅದನ್ನು ಸ್ವಲ್ಪ ತಿರ್ಸ್ಕೊತೀನಿ. ಅದು ರೌಂಡ್ ಶೇಪಲ್ಲಿ ಇರೋದು ಕ್ರೇ ಪೇಪರ್ನ ತಿರ್ಸ್ಕೊಂಡ್ರೆ ಈ ಥರ ಹೂವು ಥರ ಬರುತ್ತೆ. ಅಂದರೆ ಅಷ್ಟೊಂದು ಹೂವು ಥರನೂ ಅಲ್ಲ, ಅದು ಇಷ್ಟಿದ್ರೆ ಸಾಕು ನಮಗೆ ಇದು ಸ್ವಲ್ಪ ಯೂಸ್ ಆಗೋದಕ್ಕೋಸ್ಕರ ನಾನು ಹಿಂಗೆ ಮಾಡ್ಕೊತಾ ಇದ್ದೀನಿ. ಫಸ್ಟು ಗಮ್ ಹಾಕ್ಕೊಂಬಿಟ್ಟು ಅದನ್ನು ಪೇಪರ್ ಇಕ್ಕೋಬೇಕು. ಒನ್ ಬೈ ಒನ್ನು ಗಮ್ ಮೇಲೆ ಅಂಟಿಸ್ಕೊಂಡು ಹೋಗಬೇಕು. ನಾನು ಫಸ್ಟ್ ಕೈಯಲ್ಲಿ ಅಂಟಿಸ್ದೆ, ಅದಾದಮೇಲೆ ನಂಗೆ ಆಗಿಲ್ಲ ಅಂದ್ಬಿಟ್ಟು ಪೆನ್ಸಿಲಲ್ಲೇ ಅಂಟಿಸ್ಕೊಂಡೋದೆ. ಕೈಯಲ್ಲಿ ಅಂಟಿಸೋಕೆ ತುಂಬ ಲೇಟ್ ಆಗ್ತಿತ್ತು. ನೋಡಿ, ಇವಾಗ ಕೈಯಲ್ಲಿ ಅಂಟಿಸ್ತಾ ಇದ್ದೀನಿ. ಸ್ವಲ್ಪ ಅದು ಕರೆಕ್ಟಾಗಿ ಅಷ್ಟೊಂದು ಕ್ಲಾರಿಟಿಯಾಗಿ ಚೆನ್ನಾಗಿ ಬಂದಿಲ್ಲ, ಅದಕ್ಕೋಸ್ಕರ ನಾನು ಮತ್ತೆ ಅರ್ಧದಿಂದ ನಾನು ಪೆನ್ಸಿಲಲ್ಲಿ ಅಂಟಿಸೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಈ ಥರನೇ ಅಂಟಿಸ್ಕೊಂಡು ಹೋಗ್ತಾ ಇರಬೇಕು.
ನೋಡಿ ಈ ಥರ ಅಂಟಿಸ್ತಾ ನಾನು ತಾವರೆ ಹೂವು ಫುಲ್ಲು ಫಿನಿಷ್ ಮಾಡಿಬಿಡ್ತೀನಿ. ಇವಾಗ ನೆಕ್ಸ್ಟು ನಾನು ಲೀಫ್ಗೋಸ್ಕರ ಬರ್ತೀನಿ. ನೋಡಿ ಇವಾಗ ಗ್ರೀನ್ ಕಲರ್ ತೊಗೊತೀನಿ, ಲೈಟ್ ಗ್ರೀನ್ ತೊಗೊಂಡು ನಾನು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಲುಕ್ಕು ಅಂದ್ಬಿಟ್ಟು. ಇವಾಗ ಎಲೆಗೋಸ್ಕರ ನಾನು ಲೈಟ್ ಗ್ರೀನ್ ತೊಗೊಂಡು ಅದೇ ಥರ ಮಾಡ್ಕೋಬೇಕು ಇದನ್ನು ಕೂಡ. ನನ್ನ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇದು ಫಸ್ಟಲ್ಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಅರ್ಧದಲ್ಲೇ ಒಬ್ಬರು ಸ್ಕಿಪ್ ಮಾಡ್ತಾರೆ, ಅದಕ್ಕೋಸ್ಕರ ಇದನ್ನು ಫಸ್ಟಲ್ಲೇ ಹೇಳ್ತಾ ಇದ್ದೀನಿ. ನೋಡಿ ಇದು ಮಾಡ್ತಾ ಫುಲ್ ಕಂಪ್ಲೀಟ್ ಆಯ್ತಾ ಬಂತು. ಇದಾದಮೇಲೆ ನಾವು ಬೇಕಾದ್ರೆ ಇದಕ್ಕೆ ದೇವರು ಇಕ್ಕೋಬೋದು, ಹಾಗೆ ದೀಪ ಕೂಡ ಇಕ್ಕೋಬೋದು. ನೋಡಿ ಲಾಸ್ಟಲ್ಲಿ ನಾನು ಅಂಟಿಸ್ತಾ ಇದ್ದೀನಿ ಗ್ರೀನ್ ಕಲರು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ದೇವರಲ್ಲ ಅಂದ್ರೂ ನೀವು ಏನು ಬೇಕಾದ್ರೂ ಇಕ್ಕೋಬೋದು. ಇನ್ನೊಂದು ಸ್ವಲ್ಪ ದೊಡ್ಡದಾಗೂ ಮಾಡ್ಕೋಬೋದು ನೀವು. ನೋಡಿ ಇವಾಗ ನಾನು ಗಣೇಶನ ಇಕ್ಕಿದ್ದೀನಿ. ಅದಾದಮೇಲೆ ಮತ್ತೆ ದೀಪನೂ ಇಡ್ತೀನಿ.